ಗೈಸ್ ನಿನ್ನೆ ನಡೆದ ಮ್ಯಾಚಲ್ಲಿ ಜಿ ಟಿ ವಿರುದ್ಧ ಮ್ಯಾಚಲ್ಲಿ RCB ಸೋತಿದೆ. ಅದಕ್ಕೆ ಹಲವಾರು ಕಾರಣಗಳನ್ನ ಹಲವಾರು ಜನ ಕ್ರಿಕೆಟರ್ಸ್ ಮೆನ್ಷನ್ ಮಾಡ್ತಾ ಇದ್ರು. ಟಾಸ್ ಗೆದ್ದಿದ್ದು ಜಿ ಟಿ ಚೇಸಿಂಗ್ ಅಂತ ಆಯ್ಕೆ ಮಾಡಿದ್ರು. ನಮ್ಮ ಪ್ಲೇಯಿಂಗ್ 11 ಯಾರು ಬೆತ್ತಲ್ಲೂ ಅಷ್ಟು ಇಂಪ್ಯಾಕ್ಟ್ ಮಾಡಲಿಲ್ಲ. ಅವ್ರು ಬೇಗ ಕೂಡ ಔಟ್ ಆದ್ರು. 3 ಮ್ಯಾಚ್ ಚಾನ್ಸ್ ಕೊಟ್ಟಿದ್ರು. 3 ಮ್ಯಾಚಲ್ಲೂ ಅಂತ ರನ್ ಬಂದಿಲ್ಲ. ಅದು ಸಾಲ್ಟ್ ಬೇಗ ಬರ್ಬೇಕಂತ ಅನಿಸುತ್ತೆ. ಇನ್ನು ಕೊಹ್ಲಿ ಚೆನ್ನಾಗಿ ಆಡ್ತಿದ್ರು, ಔಟ್ ಆಗ್ಬಿಟ್ರು. ಅದು ಬಿಟ್ಟರೆ ದೇವದತ್ ಪಡಿಕ್ಕಲ್ಲು ಕೂಡ ಅವ್ರು ಎಫರ್ಟ್ ಹಾಕಿ ಚೆನ್ನಾಗಿ ಆಡ್ತಿದ್ರು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಜತ್ ಪಟ್ಟಿದಾರ್. ಇದೇ ಮೇಯ್ನ್ ವಿಚಾರ ತುಂಬ ಚರ್ಚೆಯಲ್ಲಿರೋದು IPL ವಿಚಾರವಾಗಿ ಇಡೀ ದೇಶದಲ್ಲಿ. ಆ ಹೋಲ್ಡರ್ ಹಿಡ್ದಿದ್ದು ಕ್ಯಾಚ ಅಥವಾ ಔಟಾ ಅಥವಾ ನಾಟ್ ಔಟಾ ಅಂತ. ಇದು ನಮ್ಮ ಕಣ್ಗೂ ಕೂಡ ಕರೆಕ್ಟಾಗಿ ಕಾಣಿಸುತ್ತೆ. ಬಾಲ್ನ ನೆಲಕ್ಕೆ ಉಚ್ಕೊಂಡೇ ಬರ್ತಿದ್ದಾರೆ, ಬಾಲ್ನ ಕೊಟ್ಟು ಮೇಲೆ ಎದ್ದೇಳ್ತಿದ್ದಾರೆ ಅಂತ. ಆದರೆ BCCI ರೂಲ್ ಪ್ರಕಾರ ಅವರು ಕ್ಯಾಚ್ನ ಕಂಟ್ರೋಲಲ್ಲಿದ್ದರು. ಅವರು ಕ್ಯಾಚ್ನ ಬಿಟ್ಟಿಲ್ಲ, ಬಾಲ್ನ ಬಿಟ್ಟಿಲ್ಲ. ಅವ್ರ ಬಾಲ್ ಫುಲ್ ಅವ್ರ ಕಂಟ್ರೋಲ್ ಇದ್ಮೇಲೆ ಟಚ್ ಮಾಡಿದ್ರು ಏನು ಇಲ್ಲ, ಅದು ಔಟೇ ಅಂತ. ಆಮೇಲೆ ಸಡನ್ನಾಗಿ ಡಿಸಿಷನ್ ತೊಗೊಂಡ್ರಲ್ಲ, ಒಂದು ರಿವ್ಯೂ ಕೂಡ ಮಾಡಲಿಲ್ಲ, ವಾಪಸ್ ಹೋಗಿ ನೋಡಲೂ ಇಲ್ಲ. ಒಂದೊಂದು ವೈಡ್ಗೆ 5 ನಿಮಿಷ ರಿವ್ಯೂ ತೊಗೊಳ್ತಾರೆ, 5 ನಿಮಿಷ ನೋಡ್ತಾರೆ. ಆದರೆ ಒಂದು ಕ್ಯಾಚ್, ಇಂಪಾರ್ಟೆಂಟ್ ವಿಕೆಟ್ ಕ್ಯಾಚಲ್ಲಿ ಎಷ್ಟು ಟೈಮ್ ಕೊಡಲಿಲ್ಲ ಅನ್ನೋದು ಮುಖ್ಯವಾದ ಆಯ್ತಿರೋದು. ಅದಕ್ಕೆ ಹೋಲ್ಡರ್ ಅದೊಂದು ಕ್ಯಾಚ್ ಬಿಟ್ರೆ ಅವ್ರು ಫೀಲ್ಡಿಂಗಲ್ಲಂತೂ ಸೈಕಾಗಿ ಕಾಣಿಸ್ಕೊಂಡ್ರು ನಿನ್ನೆ ಅಂತೂ. ಅವರು ಬೌಲಿಂಗಲ್ಲೂ ಕೂಡ ತುಂಬ ಇಂಪ್ಯಾಕ್ಟ್ ಮಾಡಿದ್ರು RCB ಸೋಲಕ್ಕೆ, GT ಗೆಲ್ಲಕ್ಕೆ. ವಿಕೆಟ್ ಕ್ಯಾಚ್ಗಳಂತೂ 38 ಸರ್ಕಲ್ ಒಳಗಡೆ ನಿಂತ್ಕೊಂಡು ಒಳ್ಳೊಳ್ಳೆ ಕ್ಯಾಚ್ಗಳು ಇವರೇ ಕೈ ಕೊಟ್ಟರು ಅನ್ನೋ ಥರ ಕ್ಯಾಚ್ಗಳನ್ನ ಹಿಡಿದು ಅವ್ರ ಕಡೆ ತುಂಬ ಇಂಪ್ಯಾಕ್ಟ್ ಮಾಡೋರು ಜೇಸನ್ ಹೋಲ್ಡರು. ಅದೊಂದು ಕ್ಯಾಚ್ ಡೌಟ್ ಫುಲ್ ಬಿಟ್ಟರೆ ಬೇರೆ ಏನೂ ಕಾಣಿಸಿಲ್ಲ. ಇನ್ನು GT ಬ್ಯಾಟಿಂಗ್ ಬಂದರೆ ನಾವು ಟೋಟಲ್ ಟಾರ್ಗೆಟ್ ಕೊಟ್ಟಿದ್ದೆ 155. ಅದು ಇಂಪ್ಯಾಕ್ಟ್ ಪ್ಲೇಯರ್ ಯೂಸ್ ಮಾಡ್ಕೊಂಡು ವೆಂಕಟೇಶ್ ಅಯ್ಯರ್ನ ಎಲ್ಲ ಮಾಡ್ಕೊಂಡ್ರು ಅಷ್ಟೇ ಆಗಿದ್ದು. ರೊಮಾರಿಯೋ ಶಫರ್ 2 6 ಹೊಡೆದಿರು. ಇನ್ನು ಟಿಮ್ ಡೇವಿಡ್ ಅಂತ ಇಂಪ್ಯಾಕ್ಟ್ ಮಾಡಲಿಲ್ಲ. ಜಿತೇಶ್ ಶರ್ಮಾ ಅಂತ ಅವ್ರು ಬ್ಯಾಟ್ ಫಾರ್ಮ್ ಕಂಟಿನ್ಯೂ ಮಾಡ್ತಾರೆ. ಇನ್ನು ಕೃಣಾಲ್ ಪಾಂಡ್ಯ ಅವರೇ ಕ್ಯಾಚ್ ಕೊಟ್ಟು ಹಂಗಿತ್ತು, ಅಲ್ಲಿ ಏನು ಇಲ್ಲ. ಭುವನೇಶ್ವರ್ ಕುಮಾರ್ ಲಾಸ್ಟ್ ಒಂದು 2 4 ಹೊಡೆದು ಅಷ್ಟು ಹಂಗೆ ಮಾಡಿದ್ದಿಲ್ಲ ಅಂದರೆ ಅದು ಕಷ್ಟ ಆಗ್ಬಿಡೋದು. ಇನ್ನು ನಮ್ಮ ಕಡೆ 155 ಟಾರ್ಗೆಟ್ ಕೊಡ್ತಿದ್ದಂಗೆ ಅವ್ರು ಚೇಸಿಂಗ್ ಬಂದಿದ್ದು. ಹೇಸಲ್ವುಡ್ಗಂತೂ ಚೆನ್ನಾಗಿ ರೀಡ್ ಮಾಡಿಬಿಟ್ಟು ನಾಯಿ PD ಹೊಡೆದ್ರು ಗಿಲ್ಲು. ಅವರು RCB ಒಂದು ಚಾನ್ಸ್ ಇತ್ತೇನೋ ಗೆಲ್ಲಕ್ಕೆ ಅಂದರೆ, ಆದರೆ ಹೇಸಲ್ವುಡ್ಡು ಆ ಥರ ಇಂಪ್ಯಾಕ್ಟ್ ಮಾಡಿದಿಂದ ಗಿಲ್ಲು ಕಷ್ಟ ಆಗೋಯ್ತು ಮ್ಯಾಚು. ಇದರ ಸ್ಟ್ರೈಕ್ ರೇಟ್ ಎಲ್ಲೋ ರನ್ ರೇಟ್ ತೊಗೊಂಡೋಗ್ಬಿಟ್ರು, ವಾಪಸ್ ಬರೋಕ್ಕೆ ಕಷ್ಟ ಆಗೋಯ್ತು. ಆಮೇಲೆ ಭುವಿ ಬಂದು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೆಗೆದಿದ್ದಂಗೆ ಎಲ್ಲೋ ಒಂದು ಚಾನ್ಸ್ ಅಂತಂದರೆ ಜೋಸ್ ಬಟ್ಲರ್ ಬಂದು ಅವರು ಕೂಡ ಭಾರಿ ಇಂಪ್ಯಾಕ್ಟ್ ಮಾಡ್ಬೋದು. ಅವ್ರನ್ನ ಒಂದು ಚಾನ್ಸ್ ಕೂಡ ಕ್ರಿಯೇಟ್ ಮಾಡಿಸಿದ್ರು. ಜಿತೇಶ್ ಶರ್ಮಾ ಕ್ಯಾಚ್ ಹಿಡಿದಿದ್ರೆ ಅದು ಅಲ್ಲೇ ಒಂದು ಕಡಿವಾಣ ಹಾಕ್ಬೋದಿತ್ತು, ಈ ಮ್ಯಾಚ್ನ ಕೊನೆವರೆಗೂ ತೊಗೊಂಡೋಗ್ಬೋದಿತ್ತು, ಯಾರು ಬೇಕಾದ್ರೂ ಗೆಲ್ಬೋದಿತ್ತು. ಈ ಥರ ಮ್ಯಾಚ್ಗಳು ಹೇಳೋಕ್ಕಾಯ್ತಿರಲಿಲ್ಲ. RCBಗೂ ಚಾನ್ಸ್ ಇರ್ತಿತ್ತು. ಅವ್ರು ಯಾಕೆಂದರೆ ಅವ್ರು 3 ಜನ ಅಷ್ಟೇ, ಅವ್ರು ಮಿಡಲ್ ಆರ್ಡರಲ್ಲಿ ಅಂತ ಯಾರು ಇಂಪ್ಯಾಕ್ಟ್ ಮಾಡೋಂಥ ಪ್ಲೇಯರ್ಸ್ ಕಾಣಿಸ್ತು. 100 ಟಾರ್ಗೆಟ್ನ ಅಷ್ಟು ಫಾಸ್ಟಾಗಿ ಹೊಡೋರು. ಪವರ್ ಪ್ಲೇಯಲ್ಲಿ ಎಲ್ಲಾದ್ರಲ್ಲೂ ಜೋಸ್ ಬಟ್ಲರ್ ಚೆನ್ನಾಗಿ ಹೊಡೋರು ಕೂಡ ಕೊನೆ 6 ವಿಕೆಟ್ ತಗೊಂಡು ಆಡಿ ಅವರು 15 ಓವರ್ಗೆ ಅಷ್ಟು ರನ್ನ ಚೇಸ್ ಮಾಡಿದ್ರು ಕೊನೆಗೆ. ಇನ್ನು ಬೌಲಿಂಗಲ್ಲಿ ಕೃಣಾಲ್ ಪಾಂಡ್ಯಗಂತೂ ಬೌಲಿಂಗ್ ಕೊಡಲಿಲ್ಲ. ರೀಸನ್ ಏನು ಅಂತ ಗೊತ್ತಿಲ್ಲ. ಇನ್ನು ಇರೋದೇ ಈಸಿಯಾಗಿ ಗೆಲ್ತಾರೆ ಅಂತ ಗೊತ್ತಿತ್ತು RCBಗೂ ಕೂಡ, ಅದಕ್ಕೆ ಅವ್ರಿಗೇನು ಬೌಲಿಂಗೇ ಕೊಡಲಿಲ್ಲ. ಇನ್ನು ಸೈಕಾಗಿ ಬೌಲಿಂಗ್ ಮಾಡಿದಂದರೆ ಭುವಿ. ಅಂಥ ಮ್ಯಾಚಲ್ಲೂ ಕೂಡ 3 ವಿಕೆಟ್ ತೊಗೊಂಡು ಸಕ್ಕತ್ತಾಗಿ ಬೌಲಿಂಗ್ ಮಾಡೋರೆ. ಅವರಂತೂ ಟಾಪ್ ಮ್ಯಾಚ್. ಪರ್ಪಲ್ ಕ್ಯಾಪ್ ಅವ್ರ ಕಡೆನೇ ಇದೆ. ಇನ್ನು ನೆಕ್ಸ್ಟ್ ಮ್ಯಾಚಲ್ಲಿ ಭುವಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅನಿಸ್ತದೆ. ಇನ್ನು RCB ಏನಾರ ಬದಲಾವಣೆ ಮಾಡ್ಕೋಬೇಕಾ ಮುಂದಿನ ಮ್ಯಾಚ್ಗಳಿಗೆ ಅಂತ ನೋಡೋದಾದರೆ, ನಮ್ಮ ಅನಿಸಿಕೆಗಳ ಪ್ರಕಾರ ರೊಮಾರಿಯೋ ಶಫರ್ಡ್ನ ಇಂಪ್ಯಾಕ್ಟ್ ಪ್ಲೇಯರಾಗಿ ಆಚೆ ಕೊಂಡಿಸ್ಬೇಕು ಅಂತ. ಮೇಯ್ನಾಗಿ ಯಾಕಂತ ಅಂದರೆ ಅವರು ಚಾನ್ಸ್ ಕಮ್ಮಿ ಇರ್ತಿತ್ತು. ಆದರೆ ಈ ವೆಂಕಟೇಶ್ ಅಯ್ಯರ್ನ ಲಾಸ್ಟಾಗಿ ಕಳಿಸಿ ಯೂಸ್ ಇಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಮಾಡಿಕೊಂಡ್ರೆ. ಅದೇ ಅಂಥ ಟೈಮಲ್ಲಿ ರೊಮಾರಿಯೋ ಶಫರ್ಡ್ನ ಇಂಪ್ಯಾಕ್ಟ್ ಪ್ಲೇಯರಾಗಿ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಟೀಮ್ಗೆ. ಲಾಸ್ಟ್ ಓವರಲ್ಲಿ 2 6 ಹೊಡೆದ್ರು ಇಂಪ್ಯಾಕ್ಟ್ ಆಗಿಬಿಡುತ್ತೆ. ವೆಂಕಟೇಶ್ ಅಯ್ಯರ್ ಅಂತ ಬಿಗ್ ಹಿಟ್ಟರ್ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ವೆಂಕಟೇಶ್ ಅಯ್ಯರ್ನ ಮಿಡಲ್ ಆರ್ಡರ್ಗೆ ಬೇಕಾದ್ರೆ ತೊಗೊಂಡು 3 ಜನ ಫಾರಿನ್ ಪ್ಲೇಯರ್ಸ್ನ ಆಡಿಸಿ, ಬೇಕು ಅಂದರೆ ರೊಮಾರಿಯೋ ಶಫರ್ಡ್ನ ತೊಗೋಬೋದು. ಇಲ್ಲ ಅಂದರೆ ಜೇಕಬ್ ಡೆಫಿನ ಇಂಪ್ಯಾಕ್ಟ್ ಪ್ಲೇಯರಾಗಿ ತೊಗೊಂಡು ಫೇಸ್ ಬೌಲಿಂಗ್ ಅಟ್ಯಾಕ್ನ ಸ್ಟ್ರಾಂಗಾಗಿ ಮಾಡ್ಬೋದು. ಹೇಸಲ್ವುಡ್ ಒಂಚೂರು ಡೌಲ್ ಆದ್ರೂ ಡೆಫಿ ಅಂತೂ ಸೈಕಾಗಿ ಮಾಡ್ತಾರೆ ಬೌಲಿಂಗ. ಇದರಿಂದ ಬೌಲಿಂಗಲ್ಲಂತೂ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ. ಬ್ಯಾಟಿಂಗಲ್ಲೂ ಕೂಡ ಇಂಡಿಯನ್ ಬ್ಯಾಟ್ಸ್ಮನ್ಸೇ ಇರ್ತಾರೆ, ಸೈಕಾಗಿ ಆಡ್ತಾರೆ ಅಂತ ನಮ್ಮ ಅನಿಸಿಕೆ. ಇದು ಮಾಡಿದ್ರೆ RCB ಇನ್ನೂ ಸ್ಟ್ರಾಂಗಾಗಿ ಕಾಣಿಸುತ್ತೆ. ಈ ಥರ ಲೀಗ್ ಮ್ಯಾಚಲ್ಲಿ ಹೋದರೆ ಪರವಾಗಿಲ್ಲ. ವೆಂಕಟೇಶ್ ಅಯ್ಯರ್ ಏನಾದ್ರು ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದು ಮೇಯ್ನ್ ಮುಖ್ಯವಾದ ಮ್ಯಾಚ್ಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅಂದರೆ RCB ಟೂರ್ನಮೆಂಟಿಂದನೇ ಆಚೆ ಹೋಗಬೇಕಾಗುತ್ತೆ. ಅಂಥ ಟೈಮ್ಗಳಲ್ಲಿ ಪ್ಲೇ-ಆಫಲ್ಲೋ ಫೈನಲಲ್ಲೋ ಇಂಥ ಟೈಮಲ್ಲಿ ಬಂದು ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅಂದರೆ ಅವಾಗ ಟೀಮ್ಗೆ ದೊಡ್ಡ ಹೊಡೆತ ಬೀಳುತ್ತೆ. ಇದನ್ನೆಲ್ಲ ಈಗಲೇ ಎಚ್ಚೆತ್ಕೊಂಡು ಇಂಪ್ಯಾಕ್ಟ್ ಮಾಡಿದ್ರೆ, ಇದನ್ನೆಲ್ಲ ಈಗಲೇ ಎಚ್ಚೆತ್ಕೊಂಡು ಏನೋ ಸರಿ ಮಾಡಿಕೊಂಡ್ರೆ RCB ಮತ್ತೆ ಕಂಬ್ಯಾಕ್ ಮಾಡೇ ಮಾಡ್ತಾರೆ. ಅದರಲ್ಲಿ ನೋ ಡೌಟ್. ಸ್ಟ್ರಾಂಗ್ ಆಗಿರೋ ಟೀಮೇ, ಏನಂತ ಡಮ್ಮಿ ಟೀಮ್ ಅಲ್ಲ ನಮ್ಮದು. ಒಂದು ಮ್ಯಾಚ್ ಹೋದ ತಕ್ಷಣ ತಲೆಗೆಡ್ಸ್ಕೊಳ್ಳೋದೇನಿಲ್ಲ. ನೆಕ್ಸ್ಟ್ ಇನ್ನೂ 7 ದಿನ ಗ್ಯಾಪ್ ಇದೆ ಮ್ಯಾಚ್ಗೆ, ಚೆನ್ನಾಗಿ ಆಡಿ ಕಂಬ್ಯಾಕ್ ಮಾಡ್ತಾರೆ ಅಂತ ಒಂದು. ಇನ್ನು ಆ ಕಡೆ ಬೌಲಿಂಗಲ್ಲಿ ನೋಡಿದ್ರೆ ಒಳ್ಳೊಳ್ಳೆ ವಿಕೆಟ್ ಸಿರಾಜು, ರಬಾಡ ಸೈಕಾಗಿ ಮಾಡಿದ್ದಾನೆ. ಅವ್ರ ಪ್ಲೇಯರ್ಗೆ ಪ್ಲ್ಯಾನ್ ಮಾಡ್ಕೊಬಂದು ವಿಕೆಟ್ ಎತ್ತಂಗಿತ್ತು. ರಬಾಡ ಬೌನ್ಸರ್ ಹಾಕಿ ಶಾರ್ಟ್ ಬಾಲ್ ಹಾಕಿ ಕೊಹ್ಲಿ ಕೆಣಕಿ ಅವರು ಕೂಡ ಸಖತ್ತಾಗಿ ವಿಕೆಟ್ ಎತ್ತರು.
ಇನ್ನು ರಶೀದ್ ಖಾನ್ ಅಷ್ಟು ಚೆನ್ನಾಗಿ ವಿಕೆಟ್ ಬೀಳ್ತಿದ್ದಾಗ ಅವ್ರು ಬಿಡ್ತಾರೆ, ಅವರು ಕೂಡ ಭಾರಿ ಇಂಪ್ಯಾಕ್ಟ್ ಮಾಡಿ ಸ್ಪಿನ್ನಲ್ಲಿ ದೇವದತ್ ಪಡಿಕಲ್ ಔಟ್ ಮಾಡಿದ್ರು, ರೊಮಾರಿ ಶಫರ್ಡ್ನ ಔಟ್ ಮಾಡಿದ್ರು. ಅಂತ ಇದೇನಿರಲಿಲ್ಲ ಮ್ಯಾಚಲ್ಲಿ, ಈಸಿಯಾಗಿ ಜಿ ಟಿ ಗೆಲ್ಲೋ ಥರ ಇತ್ತು. ಆದರೂ ಅವ್ರು ಟೀಮ್ ಕಳ್ಕೊಂಡು ಗೆದ್ದಿದ್ದು ಆಶ್ಚರ್ಯ ಅನಿಸ್ತು. ಅವ್ರ ಮಿಡಲ್ ಆರ್ಡರ್ ತೊಂದರೆ ಇರೋದಂತೂ ಎದ್ದು ಕಾಣಿಸ್ತಿದೆ. ನೆಕ್ಸ್ಟ್ ಮ್ಯಾಚ್ಗೆ ನೋಡೋಣ ಏನು ಇಂಪ್ಯಾಕ್ಟ್ ಮಾಡ್ತಾರೆ. ಆರ್ ಸಿ ಬಿ ಗೆಲ್ಲೋದಂತೂ ಆರ್ ಸಿ ಬಿ ಕಂಟಿನ್ಯೂಸ್ ಆಗಿ ಸೋತಿರೋದೇ ಇಲ್ಲ ಈ ಸೀಸನಲ್ಲಿ. ಮತ್ತೆ ಕಂಬ್ಯಾಕ್ ಮಾಡೇ ಮಾಡ್ತಾರೆ, ಗೆಲ್ತಾರೆ ಅಂತ ಹೋಪ್ಸ್ ಇದೆ, ನೋ ಡೌಟ್. ಇದಾಗಿತ್ತು ಇವತ್ತಿನ ವೀಡಿಯೋ, ಮತ್ತೆ ಸಿಗೋಣ.